ಓಂ ಶಾಂತಿ. ಕೆಲವು ಕ್ಷಣಗಳವರೆಗೆ ಈ ನಾಟಕದ ಸರ್ವ ಮಾತುಗಳಿಂದ ಪರೆಯಾಗಿ ತಮ್ಮನ್ನು ತಾವು ಸಂಪೂರ್ಣನಾಗಿರುವ ಸತ್ಯದಲ್ಲಿ ಅನುಭವ ಮಾಡಿರಿ. ಭಗವಾನ್ ವಾಚ್, ಮೀಠೆ ಬಚ್ಚೆ, ಈ ಪತಿತ ಜಗತ್ತು ಒಂದು ಹಳ್ಳಿಯಾಗಿದೆ. ಇದು ನಿಮಗೆ ಯೋಗ್ಯವಾಗಿಲ್ಲ. ಈಗ ತಾವು ಹೊಸ ಜಗತ್ತಿಗೆ ಹೊರಡಬೇಕಿದೆ. ಬಾಬಾರ ಈ ಮಹಾವಾಕ್ಯ ಅತಿ ಗುಹ್ಯವಾದ ರಹಸ್ಯವನ್ನು ಹೊಂದಿದೆ. ಬಾಬಾ ನನಗೆ ಸ್ಮೃತಿ ಕೊಡಿಸುತ್ತಿದ್ದಾರೆ, ಮಗು, ಈ ಸೃಷ್ಟಿ ನಿನಗಾಗಿ ಈಗ ಒಂದು ಹಳೆಯ ಜಗತ್ತಿನ ಸಮಾನ. ಹಳೆಯ ಜಗತ್ತು ಒಂದು ಹಳ್ಳಿಯ ಸಮಾನವಾಗಿದೆ. ಯಾಕೆಂದರೆ ಈ ವಿಶ್ವ ನಿನ್ನ ಸಂಕಲ್ಪದಿಂದ ಸೃಷ್ಟಿಯಾಗಿದೆ. ಈಗ ನೀನು ಸಂಕಲ್ಪದಿಂದಲೂ ಪರೆಯಾಗಿರುವ ನಿರಾಕಾರ ತಂದೆಯ ನಿರಾಕಾರಿ ಸತ್ಯ ಆತ್ಮನಾಗಿರುವೆ ಎಂದು ನನಗೆ ಬಾಬಾ ಶಿಕ್ಷಣ ನೀಡುತ್ತಿದ್ದಾರೆ. ಅಂದ ಮೇಲೆ ಹಳ್ಳಿ ಅರ್ಥಾತ್ ಈ ಜಗತ್ತು ಲೋ ವೈಬ್ರೇಷನ್ ಇಂದ ತುಂಬಿದೆ. ಇಲ್ಲಿ ಎಲ್ಲರೂ ತಮ್ಮ ದೇಹ ಭಾನದಲ್ಲಿ ಹಾಗೂ ಅಸುರಿ ಪ್ರವೃತ್ತಿಯಲ್ಲಿ ಮುಳುಗಿ ಹೋಗಿದ್ದಾರೆ. ಅದಕ್ಕಾಗಿ ಬಾಬಾ ನನಗೆ ಇಶಾರೆಯನ್ನು ಕೊಡ್ತಾ ಇದ್ದಾರೆ, ಮಗು, ಈ ಜಗತ್ತು ಅರ್ಥಾತ್ ಸ್ಥೂಲವಾದ ಮಾತಲ್ಲ. ಈ ಮನಸ್ಸು ನೀನಿರಲು ಯೋಗ್ಯವಿಲ್ಲ. ಈಗ ಹೊಸ ಜಗತ್ತಿಗೆ ಹೊರಡಬೇಕಾಗಿದೆ. ಅರ್ಥಾತ್ ಹೊಸ ಸತ್ಯುಗಿ ವಿಚಾರಗಳ ಒಂದು ನಿರ್ಮಾಣ ಮಾಡಬೇಕಾಗಿದೆ. ಅರ್ಥಾತ್ ಹಳೆಯ ಸಂಕೋಲೆ, ಹಳೆಯ ಮಾನ್ಯತೆಗಳನ್ನು ಬಿಟ್ಟು ಹಳೆಯ ರಾವಣನ ಪ್ರಪಂಚದ ರೀತಿ ಪದ್ಧತಿಗಳಿಂದ ಮುಕ್ತವಾಗಿ ನಾನೀಗ ಈಶ್ವರಿಯ ಶಿಕ್ಷಣದ ಮೂಲಕ ಸತ್ಯಯುಗದ ಸತ್ಯತೆಯ ಹಾಗೂ ದೈವಿ ಗುಣಗಳಿಂದ ತುಂಬಿರುವಂತಹ ಸತ್ಯ ರಾಜಧಾನಿಯ ಸ್ಥಾಪನೆಯನ್ನ ಈ ಮನಸ್ಸಿನಲ್ಲಿ ಸ್ಥಾಪಿಸುತ್ತಿದ್ದೇನೆ. ನನಗೀಗ ಅರ್ಥವಾಗಿದೆ, ನಾನು ಆತ್ಮ ಮೂಲತಃ ಸಂಪೂರ್ಣವಾಗಿದ್ದೇನೆ, ಸಂಪನ್ನವಾಗಿದ್ದೇನೆ ಹಾಗೂ ಬಾಪ್ ಸಮಾನವಾಗಿದ್ದೇನೆ. ನಾನು ಹೇಗಿರುವೆನೋ ಹಾಗೆಯೇ ಈ ರೋಡ್ನಲ್ಲಿಯೂ ಕೂಡ ಸತ್ಯಯುಗದ ಸತೋಗುಣಿ ಹೊಸ ಜಗತ್ತಿನ ಹೊಸ ತರಂಗಗಳ ನಿರ್ಮಾಣ ಮಾಡುತ್ತಿದ್ದೇನೆ. ನಾನಾತ್ಮನಿಂದ ಸತ್ಯತೆಯ ನಾನು ಸಂಪೂರ್ಣ ಆತ್ಮನಾಗಿರುವೆ ಎಂಬ ಶುದ್ಧ ತರಂಗಗಳ ಪ್ರವಾಹ ಏಳುತ್ತಿದೆ. ಈ ಶುದ್ಧ ತರಂಗಗಳು ಚಲಿಸ್ತಾ ವಿಶ್ವದ ಈ ಹಳ್ಳಿಯ ಸರ್ವ ಮಾನವರ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಶುದ್ಧತೆಯ ಮೂಲ ಆತ್ಮನಾಗಿರುವ ಅನುಭವ ಮಾಡಿಸುತ್ತಿವೆ.
ನಾನು ಆತ್ಮ. ನನಗೀಗ ಸಂಪೂರ್ಣ ಸತ್ಯವು ಅರ್ಥವಾಗಿದೆ. ನಾನಾತ್ಮನಿಗೆ ಈ ನಾಟಕದಲ್ಲಿ, ಈ ವಿಶ್ವರೂಪಿ ಹಳ್ಳಿಯಲ್ಲಿ ನನ್ನನ್ನು ಯಾರೂ ಬಂಧಿಸಲು ಸಾಧ್ಯವಿಲ್ಲ. ನನ್ನನ್ನು ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಯಾಕೆಂದರೆ ನಾನು ಸ್ವತಂತ್ರವಾದ ಆತ್ಮನಾಗಿದ್ದೇನೆ. ನನಗೆ ಯಾರು ತನ್ನೆಡೆಗೆ ಆಕರ್ಷಿಸಲು ಸಾಧ್ಯವಿಲ್ಲ. ಹಾಗೂ ನನ್ನನ್ನು ನನ್ನ ಸತ್ಯದಿಂದ, ನನ್ನ ಸತ್ಯ ಅನುಭವಗಳಿಂದ ದೂರ ಮಾಡಲು ಸಾಧ್ಯವೇ ಇಲ್ಲ. ಹೀಗಾಗಿ ತಂದೆಯು ತಿಳಿಸಿಕೊಟ್ಟ ಯುಕ್ತಿಯನುಸಾರ ಇಲ್ಲಿಯ ಸರ್ವ ಬಂಧನಗಳಿಂದ ನಾನು ಮುಕ್ತವಾಗಿ ನನ್ನ ಮೂಲ ಸ್ವತಂತ್ರ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ನಾನೀಗ ತಂದೆಯ ಆದೇಶದಂತೆ ಸರ್ವರಿಗೂ ಸಂದೇಶವನ್ನು ನೀಡುತ್ತಿದ್ದೇನೆ. ಸರ್ವರು ಅರ್ಥಾತ್ ಸರ್ವ ಮನಸ್ಸಿನ ವಿಚಾರಗಳಿಗೆ ನಾನು ಅವಿನಾಶಿ ಆತ್ಮ, ಅವಿನಾಶಿ ಪರಮಾತ್ಮನ ಸಂತಾನವಾಗಿದ್ದೇನೆಂಬ ಸತ್ಯ ಸಂದೇಶವನ್ನು ಪ್ರತಿ ಮನಸ್ಸಿನ ಮನಸ್ಸು ಹಾಗೂ ವಿಚಾರಗಳಿಗೆ ತುಂಬುತ್ತಿದ್ದೇನೆ. ಶುದ್ಧ ವೈಬ್ರೇಷನ್, ಪವಿತ್ರ ತರಂಗಗಳನ್ನು ನಾನು ಜಗತ್ತಿನ ಮೂಲೆ ಮೂಲೆಯಲ್ಲಿ ಹರಡಿಸುತ್ತಿದ್ದೇನೆ. ನನಗೀಗ ಅರ್ಥವಾಗಿದೆ, ನಾನು ದೂರ ದೇಶದಿಂದ ಬಂದಿರುವಂತಹ ಪರ ದೇಶದಲ್ಲಿ ಪರಕಾಯದೊಳಗೆ ಕೇವಲ ಈ ನಾಟಕವನ್ನು ಸಾಕ್ಷಿಯಾಗಿ ನೋಡಲು ಬಂದಿರುವ ಪ್ರೇಕ್ಷಕ ನಾನು. ಹೀಗಾಗಿ ನನಗೆ ಈ ಬೇಹದ್ದಿನ ಆಟ ಕೇವಲ ಆಟದ ಹಾಗೆ ಅನುಭವವಾಗುತ್ತಿದೆ. ಬೆಗರ್ ಟು ಪ್ರಿನ್ಸ್ ಅರ್ಥಾತ್ ನನಗೀಗ ನನ್ನದೆನ್ನುವ ಯಾವ ಸಂಕಲ್ಪಗಳೂ ಇಲ್ಲ, ಬಯಕೆಗಳೂ ಇಲ್ಲ, ಅಭಿಮಾನವೂ ಇಲ್ಲ. ಯಾಕೆಂದರೆ ಏನೆಲ್ಲ ಇದೆ ರೋಲಿನದಾಗಿದೆ. ರೋಲ್ ಡ್ರಾಮಾದ ಕೊಡುಗೆಯಾಗಿದೆ. ಹೀಗಾಗಿ ನಾನು ಆತ್ಮ ನನ್ನ ಮೂಲ ಸತ್ಯವನ್ನು ಅರಿತಿರುವ ಕಾರಣ ನನಗೆ ಗೊತ್ತಾಗಿದೆ, ಈ ನಾಟಕದಲ್ಲಿ ನನ್ನದೆನ್ನುವುದು ಏನೂ ಇಲ್ಲ. ಯಾಕೆಂದರೆ ಇದು ಒಂದು ನಾಟಕವಾಗಿದೆ. ಇಲ್ಲಿಯ ಎಲ್ಲ ದೃಶ್ಯಗಳು ಕಾಲ್ಪನಿಕವಾಗಿವೆ. ಇಲ್ಲಿಯ ಪ್ರತಿಯೊಂದು ವಸ್ತು ಸಂಬಂಧ ಸತ್ಯವೆನಿಸಿದರೂ ಸಹ ಇದು ಕೇವಲ ಭ್ರಮೆಯಾಗಿದೆ. ಇದು ಸತ್ಯವಲ್ಲವೆಂಬ ಸತ್ಯವೂ ನನಗೆ ಅರ್ಥವಾಗಿದೆ. ಹೀಗಾಗಿ ನಾನು ಅನುಭವ ಮಾಡುತ್ತಿದ್ದೇನೆ, ಈ ಜಗತ್ತಿನಲ್ಲಿ ನನ್ನದನ್ನೋದು ಏನೂ ಇಲ್ಲ. ಆದರೆ ನನ್ನವರು ಕೇವಲ ಪರಮಾತ್ಮ ತಂದೆ ಇದ್ದಾರೆ. ಹೀಗಾಗಿ ಭಗವಂತನ ಸರ್ವ ಆಸ್ತಿಗೆ ಅಧಿಕಾರಿ ಬೆಗರ್ ಟು ಪ್ರಿನ್ಸ್ನ ಸ್ಥಿತಿಯಲ್ಲಿ ಹೈಯರ್ ವೈಬ್ರೇಷನ್ನ ಅನುಭವ ಮಾಡ್ತಾ ಇದ್ದೀನಿ. ನನ್ನ ಲಕ್ಷ್ಯ, ನನ್ನ ಸಂಪೂರ್ಣ ಗುರಿ, ಏಕಾಗ್ರತೆ ಪರಮಾತ್ಮನು ಕೊಡುವಂತಹ ವಿದ್ಯೆ ಮೇಲಿದೆ. ಪರಮ ಸದ್ಗುರು ನನಗೆ ವರದಾನ ನೀಡುತ್ತಿದ್ದಾರೆ. ವಿಶ್ವ ಕಲ್ಯಾಣಕಾರಿ ಭವ. ನಾನು ಆತ್ಮ ಇರುವುದೇ ವಿಶ್ವ ಕಲ್ಯಾಣಕಾರಿ. ಯಾಕೆಂದರೆ ವಿಶ್ವ ಕಲ್ಯಾಣಕಾರಿ ಪರಮಾತ್ಮನ
ಅವಿನಾಶಿ ಸಂತಾನವಾಗಿರುವೆ. ಹೀಗಾಗಿ ನಾನೀಗ ವಿಶ್ವದಲ್ಲಿರುವ ಸರ್ವ ಆತ್ಮರ ಪ್ರತಿಯಾಗಿ ಶುಭ ಭಾವ, ಶುಭ ಕಾಮನೆಯನ್ನು ನಾನು ಉತ್ಪನ್ನ ಮಾಡುತ್ತಿದ್ದೇನೆ. ನನ್ನಲ್ಲಿ ಈಗ ಕೇವಲ ಬಾಪ್ ಸಮಾನಾಗಿರುವಂಥ ಶುಭ ಭಾವ, ಶುಭ ಕಾಮನೆಗಳೇ ತುಂಬಿವೆ. ಈ ನನ್ನ ಹೃದಯದಿಂದ, ಶುದ್ಧ ಮನಸ್ಸಿನಿಂದ ಹೊರಡುತ್ತಿರುವ ಶುಭ ಭಾವನೆಯ ತರಂಗಗಳು, ಶುಭ ಕಾಮನೆಯ ತರಂಗಗಳು ಅನೇಕ ನಿರ್ಬಲ, ದುಃಖಿ ಹಾಗೂ ಅಶಾಂತ ಆತ್ಮರಿಗೆ ಶಕ್ತಿಯನ್ನ, ಸುಖ, ಶಾಂತಿಯ ತರಂಗಗಳನ್ನು ತುಂಬುತ್ತಾ ಅವರ ಜೀವನದಲ್ಲಿ ಭರವಸೆ, ಶಾಂತಿಯ ಅನುಭೂತಿಯಾಗುತ್ತಲಿದೆ. ನನಗೀಗ ಈ ನಾಟಕದ ಸಂಪೂರ್ಣ ಸತ್ಯವು ಅರ್ಥವಾಗಿದೆ. ಈಗ ನಾನು ಮಾಯೆಯ ಜಂಜಾಟದಲ್ಲಿ ಸಿಲುಕಿಕೊಳ್ಳದೆ, ಗಾಬರಿಯಾಗದೆ, ನಾನು ಕೇವಲ ಪರಮಾತ್ಮನ ಪವಿತ್ರ ಮಿಲನದ ಶ್ರೇಷ್ಠ ಅನುಭವ ಮಾಡುತ್ತಿರುವೆ. ಯಾಕೆಂದರೆ ನನಗೀಗ ಸತ್ಯವು ಅರ್ಥವಾಗಿದೆ. ಇದು ಒಂದು ನಾಟಕ. ಈ ನಾಟಕದಲ್ಲಿ ಏನೆಲ್ಲವೂ ಇದೆ, ಕೇವಲ ಕಾಲ್ಪನಿಕ ಮಾತ್ರ. ಹೀಗಾಗಿ ನಾನು ಗಾಬರಿಯಾಗದೆ ನನ್ನ ಮೂಲ ನಿರಾಕಾರಿ ಅವಿನಾಶಿ ಸತ್ಯದಲ್ಲಿ ಅನುಭವ ಮಾಡುತ್ತಾ ಪರಮಾತ್ಮನ ಮಡಿಲಿನ ಸಂಘದ ಅನುಭವ ಮಾಡುತ್ತಾ ಹಾಗೂ ಈ ವಿಶ್ವ ನಾಟಕವನ್ನು ನೋಡುತ್ತಾ ಮೌಜಿನ ಅನುಭವ ಮಾಡುತ್ತಿರುವೆನು. ಬಾಬಾ ನನಗೆ ವಿಶೇಷ ಇಶಾರೆಯನ್ನು ನೀಡುತ್ತಿದ್ದಾರೆ. ಮಗು, ಈಗ ಸಂಪನ್ನ ಹಾಗೂ ಕರ್ಮಾತೀತ ಸ್ಥಿತಿಯ ಅನುಭವದಲ್ಲಿ ಇರ್ತಾ ಎಲ್ಲರಲ್ಲಿಯೂ ಕೂಡ ಈ ಒಂದು ನಶೆಯನ್ನ ತುಂಬುತ್ತಾ ಇರುವಂತ ನಾನು ಅಶರೀರಿ ಆತ್ಮ ಈ ನಾಟಕದಲ್ಲಿ ನಾಟಕವನ್ನು ನೋಡುತ್ತಾ ನಾಟಕದ ಪ್ರಭಾವದಿಂದ ಮುಕ್ತ ಅಶರೀರಿಯಾಗಿ ಪ್ರತಿಯೊಂದು ದೃಶ್ಯಗಳನ್ನು ನಾನು ವೀಕ್ಷಣೆ ಮಾಡುತ್ತಿದ್ದೇನೆ. ನನಗೀಗ ತಿಳಿದಿದೆ, ಶರೀರ ಅರ್ಥಾತ್ ರೋಲ್ನ ಬಂಧನ, ರೋಲ್ನ ಕರ್ಮ ಬಂಧನ ಹಾಗೂ ರೋಲ್ನ ಯಾವುದೇ ವ್ಯಕ್ತಿಯ ಬಂಧನ, ವೈಭವದ ಬಂಧನ ನನಗೆ ಬಂಧಿಸಲಾರವು. ರೋಲ್ನ ಸ್ವಭಾವ ಸಂಸ್ಕಾರವೂ ಕೂಡ ನನಗೆ ಬಂಧಿಸಲಾರದು. ಯಾಕೆಂದರೆ ನಾನು ಸ್ವತಂತ್ರ ಸಚ್ಚಿದಾನಂದ ಆತ್ಮನಾಗಿದ್ದೇನೆ. ಈಗ ನನಗೆ ಯಾವ ಬಂಧನಗಳು ತನ್ನೆಡೆಗೆ ಆಕರ್ಷಿಸಲಾರವು. ಯಾಕೆಂದರೆ ಮೊದಲು ಮನುಷ್ಯ ಜೀವನದಲ್ಲಿ ನನ್ನನ್ನು ನಾನು ಮನುಷ್ಯ ಎಂದು ತಿಳಿದು ಮನುಷ್ಯನ ಜೀವನದಲ್ಲಿರುವ ಕಷ್ಟಗಳು ನನ್ನ ಕಷ್ಟವೆನಿಸುತ್ತಿತ್ತು. ಮನುಷ್ಯ ಜೀವನದ ಸ್ವಭಾವ ಸಂಸ್ಕಾರಗಳು ಇವು ನನ್ನ ಸ್ವಭಾವ, ನನ್ನ ಸಂಸ್ಕಾರ, ಇದು ನಾನು ಮಾಡಿದ ಕರ್ಮ ಎಂದು ಅವುಗಳ ಬಂಧನದಲ್ಲಿ ಅನುಭವ ಮಾಡುತ್ತಿದ್ದೆ. ಸತ್ಯ ಪರಮಾತ್ಮನ ಸತ್ಯ ಜ್ಞಾನದಿಂದ ನನಗೆ ಅರಿವಾಗಿದೆ. ಶರೀರದ ಬಂಧನ, ಕರ್ಮ ಬಂಧನ, ವೈಭವದ ಬಂಧನ, ಸ್ವಭಾವ ಸಂಸ್ಕಾರದ ಬಂಧನ ಇವು ನನ್ನ ಬಂಧನಗಳಲ್ಲ, ಇವು ರೋಲ್ನ ಬಂಧನಗಳಾಗಿವೆ. ಹೀಗಾಗಿ ನಾನೀಗ ಈ ಯಾವ ಬಂಧನಗಳಿಗೆ ಆಕರ್ಷಿತನಾಗಲಾರೆ. ಈ ಬಂಧನವು ನನ್ನನ್ನು ಬಂಧಿಸಲಾರದು. ನಾನು ಎಲ್ಲವುಗಳಿಂದ ಪರೆ
ಸದಾ ಸ್ವತಂತ್ರ, ಸಂಪೂರ್ಣ ನನ್ನ ನಿರಾಕಾರಿ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಯಾಕೆಂದರೆ ನಾನು ರೋಲ್ನಿಂದ ಸದಾ ನ್ಯಾರ ಹಾಗೂ ಪ್ರಭುವಿನ ಪ್ಯಾರ ಆಗಿರುವ ಆತ್ಮನಾಗಿದ್ದೇನೆ. ಇದೇ ನನ್ನ ಸತ್ಯ, ಇದೇ ನನ್ನ ಆಸ್ತಿಯೂ ಆಗಿದೆ. ಈ ಒಂದು ಸಂಪೂರ್ಣ ಸತ್ಯವನ್ನ ಅರಿತಿರುವ ನಾನು ಆತ್ಮ, ನನ್ನ ಆತ್ಮನ ಸಂಪೂರ್ಣತೆಯ ಸಂಪನ್ನತೆಯ ಅನುಭವದಲ್ಲಿ ನಾನು ಮುಳುಗುತ್ತಿದ್ದೇನೆ. ಓಂ ಶಾಂತಿ.